ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇತ್ತು, ಓಕೆ, ಪ್ಲಸ್ ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ, ಎಷ್ಟೆಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದಿದೆ ನೋಡೋಣ. ಒಂದು ಸತಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಓಕೆ. ಇಯರ್ ಎಂಡ್ ಅಲ್ವಾ, ಈಗ ಕೊನೆಯ ಅನಾಲಿಸಿಸ್ ವಿಡಿಯೋ. ಪಾಸಿಬಲ್ ಆಗುತ್ತಾ ಈ ಥರ ಮಾಡೋಕ್ಕೆ, ಇಲ್ಲ ಯಾರಾದರೂ ಮಾಡ್ತಾರೆ ನೋಡೋಣ. ನಾನು ಒಂದ್ಸಲಿ ಮಾಡಿರೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ನನ್ನ ಲೆವೆಲ್ಸ್ ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಒಂದ್ಸಲ ಕೇಳಿಸ್ಕೊಳ್ಳಿ. ಅಂದರೆ ಇಲ್ಲಿ ಯಾರು ಪುಟ್ನ ಸೆಲ್ ಮಾಡಿ ಕೂತ್ಕೊಂಡಿರ್ತಾರೋ, ಕಾಲ್ನ ಸೆಲ್ ಮಾಡಿ ಕೂತಿರ್ತಾರೋ, ಕಾಲ್ನ ಸೆಲ್ ಮಾಡಿ ಕೂತಿರ್ತಾರೋ ಅವ್ರು ಕಂಟಿನ್ಯೂಸ್ ಆಗಿ 3 ಡೇಸಿಂದ ಪ್ರಾಫಿಟಲ್ಲೇ ಇದ್ದಾರೆ. ಅವ್ರನ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಅವ್ರು ನಾಳೆ ಮಧ್ಯಾಹ್ನವರೆಗೂ ಇದ್ದರೂ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ ಮಾಡಲೇಬೇಕು. ಬುಕ್ ಮಾಡಿದಾಗ ಮಾರ್ಕೆಟ್ ರಿಕವರಿ ಅನ್ನೋದು, ಓಕೆ, ಕೇಳಿಸ್ಕೊಂಡ್ರಲ್ಲ. ಕಂಟಿನ್ಯೂಸ್ ಆಗಿ ಯಾರು ಸೆಲ್ಲಿಂಗ್ ಇದೆ ಅವ್ರ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ, ಮಾರ್ಕೆಟ್ ರಿಕವರಿ ಬಂದೇ ಬರುತ್ತೆ. ಇದ್ರ ಒಳಗಡೆ ನಾವು ಟ್ರೇಡ್ ಮಾಡಲ್ಲ, ರೈಟ್. ಅದು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ರಿಕವರಿ ಬಂದಿದೆ, ಎಲ್ಲ ಟ್ರೇಡ್ ಮಾಡಿದ್ವೆಲ್ಲ ನೋಡೋಣ. ಇಲ್ಲಿ ಕೇಳಿಸ್ಕೊಳ್ಳಿ ಒಂದ್ಸಲಿ. ಅದಕ್ಕೆ ನಾಳೆ ನಾವೇನು ಪ್ಲಾನ್ ಮಾಡ್ತೀವಿ ಅಂದರೆ, ಇದ್ರ ಲೆವೆಲ್ ಮೇಲೆ ಬೈಯಿಂಗ್ ಪ್ಲಾನ್, ಇದ್ರ ಒಳಗಡೆ ನೋ ಟ್ರೇಡೇ ಮಾಡಲ್ಲ. ಇದು ಕೇಳಿಸ್ಕೊಂಡ್ರಲ್ವಾ. ಈಗ ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ. 25,972, 81, 881, ರೈಟ್. ಬನ್ನಿ ರಿಸಲ್ಟ್ ನೋಡೋಣ ಏನಾಗಿದೆ ಅಂತ. ದಿಸ್ ಈಸ್ ದ ರಿಸಲ್ಟ್. 25,972, 25,881. ಮಾರ್ಕೆಟ್ ಫಾಲ್ ಆಗಿ ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಇದು ರಿಕವರಿ ಬರುತ್ತೆ, ರೈಟ್. ಏನು ಡ್ರಾಯಿಂಗ್ ಬರ್ದಿದ್ದೀನಿ ಸೇಮ್ ಡ್ರಾಯಿಂಗ್ ಬಂದಿದೆ ನೋಡಿ, ಓಕೆ. ಲೆವೆಲ್ ಕೂಡ ನೀವು ಎಷ್ಟು ಪಾಸಿಬಲ್ ಇರುತ್ತೋ ಅಷ್ಟು ಝೂಮ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಅಂತ. ಇದು ಇಂಡಿಯನ್ ಮಾರ್ಕೆಟ್. ಇವತ್ತು ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅಪ್ಡೇಟ್ಸ್ ಒಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ ಇವತ್ತಿಂದು, ಓಕೆ. ಬೆಳಿಗ್ಗೆ ಗೋಲ್ಡ್ ಎಂಟ್ರಿ, ಗೋಲ್ಡ್ದು ಪ್ರಾಫಿಟ್, ಅದರಲ್ಲಿ ಬಂದಿರೋ ಪ್ರಾಫಿಟ್, ಓಕೆ, ನೋಡ್ಕೋಬೋದು ನೀವು ಇಲ್ಲಿ. ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ ಟ್ರೇಡ್ ನೋಡಿ. ಇದ್ರ ಮೇಲೆ ಬೈಯಿಂಗ್ ಕಡೆ ಇಲ್ಲಿವರೆಗೂ ಇರ್ಬೋದು ಅಂತ, ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ, ಇದರೊಳಗೆ ಟ್ರೇಡ್ ಮಾಡಬಾರ್ದು ಅಂತ. ಯಾವಾಗ ಬೆಳಿಗ್ಗೆ 9 ಗಂಟೆಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಅದಾದಮೇಲೆ ಮಾರ್ಕೆಟ್ ಬೈಯಿಂಗ್ ಕಡೆಗೆ ಹೋಗಿದೆ. ನೀವು ಇನ್ನೊಂದು ನೋಡ್ಕೊಳ್ಳಿ, ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಕಾಲ್ಸ್ ಏನು ಪ್ರೊವೈಡ್ ಆಗಿಲ್ಲ, ಅಲ್ಲಿ ನಮ್ಮದು ವ್ಯೂ ಏನು ಶೇರ್ ಮಾಡಿಲ್ಲ. ಬಿಫೋರ್ ಮಾರ್ಕೆಟ್ 9 ಗಂಟೆ 11 ನಿಮಿಷಕ್ಕೆ, ಇಲ್ಲಿ ನೀವು ಟೈಮ್ ನೋಡ್ಕೋಬೋದು. 9 ಗಂಟೆ 11 ನಿಮಿಷಕ್ಕೆ ಸಿಹಿ ಕಾಲ್ ಕೊಟ್ಟಿದ್ವಿ. 25,700, 350 ಎಂಟ್ರಿ. ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೋಗಿದೆ ಅದಂತ, ಓಕೆ. ಇಲ್ಲಿವರೆಗೂ ಕಂಪ್ಲೀಟ್ ಬಾಕ್ಸ್ ಫಿಲ್ ಆಗುತ್ತೆ ಅಂತ ಏನು ಡ್ರಾಯಿಂಗ್ ಬರ್ತಿದ್ವಿ, ಇದು ಕಂಪ್ಲೀಟ್ ಫುಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿದ್ದು ಇದು ರಿಸಲ್ಟ್, ಓಕೆ. ಟಾರ್ಗೆಟ್ 3 ಡನ್, ರೈಟ್. ಇನ್ನು ಮಾರ್ಕೆಟ್ ಮೇಲೆ ಹೋಗಿದೆ, ಓಕೆ. ಇನ್ನು ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿ ನಾವು ಟಾರ್ಗೆಟ್ 3 ಇಲ್ಲಿವರೆಗೂ ಹೋಲ್ಡ್ ಮಾಡಿದ್ವಿ, ನಮ್ಮ ರೆಸಿಸ್ಟೆನ್ಸ್ವರೆಗೂ ಇದನ್ನು ಬುಕ್ ಮಾಡಿದ್ವಿ. ನಿಫ್ಟಿಯಲ್ಲಿ ಆಲ್ಮೋಸ್ಟ್ 70 ಪಾಯಿಂಟ್. ಇನ್ನು ಮಾರ್ಕೆಟ್ ಮೇಲೆ ಹೋಗಿದೆ. ಇದು ಯಾಕೆ ಬಿಟ್ಬಿಟ್ರಿ ಸರ್ ಅಂದರೆ, ತುಂಬ ಸಿಂಪಲ್, ನೋಡ್ಕೊಳ್ಳಿ. ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ ನಾವು. ನಾನು ನಿಮಗೆ ಸುಮಾರು ಸತಿ ಹೇಳಿರ್ತೀನಿ, ನಮ್ಮ ಲೆವೆಲ್ನ ಬ್ರೇಕ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಕ್ಯಾಂಡಲ್ ಬರೋದಂತ. ರೀಟ್ರೆಸ್ ಮಾಡಿ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ನೀವು 50 ಮಿನಿಟ್ಸ್ ಇಟ್ಕೊಂಡು ನೋಡಿ, ಅದೇ ಝೋನಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಬಂದಿರುತ್ತೆ ನೋಡಿ. ಇಲ್ಲಿ ಎಕ್ಸಾಕ್ಟ್ ಅಲ್ಲಿಂದ ರಿಜೆಕ್ಷನ್ ಕ್ಯಾಂಡಲ್ ಬಂತು ಮತ್ತು ಸ್ಟ್ರಾಂಗ್ ಮೊಮೆಂಟಮ್ ಬಂದು ಮತ್ತೆ ರೀಟ್ರೆಸ್ ಮಾಡಿ ಐ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ನೋಡಿದೆ. ಆದರೆ ನಾವು ಯಾಕೆ ಮಾಡಿಲ್ಲ ಅಂದರೆ, ನಾವು ಮಾಡಿದ್ದು ಫಾರೆಕ್ಸಲ್ಲಿ, ಅದರಲ್ಲಿ ಕೂಡ ಇದರಲ್ಲಿ ಸಿಲ್ವರ್, ಓಕೆ. ಈ ಮೂಮೆಂಟಮ್ ಮಾಡಿದ್ದೀವಿ. ಈ ಮೂಮೆಂಟಮ್ ಪೂರ್ತಿ ಇದೇ ಸೇಮ್ ಟೈಮ್ಗೆ ಇದು ಸಿಲ್ವರಲ್ಲಿ ಇದ್ವಿ ಎಲ್ಲರೂ. ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಾಫಿಟ್ ಕೂಡ ನೀವು ನೋಡ್ಕೋಬೋದು, ಓಕೆ. ಇದು ಸಿಲ್ವರಲ್ಲಿ ಬಂದಿರೋ ಪ್ರಾಫಿಟ್ $328, ಓಕೆ. ಇವಾಗ ಇನ್ನೂ ಯಾರಾದರೂ ಸಿಲ್ವರ್ ಹೋಲ್ಡ್ ಮಾಡ್ತೀನಿ ಅಂದರೆ ಹೋಲ್ಡ್ ಮಾಡ್ಕೋಬೋದು. ಫಸ್ಟ್ ಟಾರ್ಗೆಟ್ 73,500, ಸೆಕೆಂಡ್ ಟಾರ್ಗೆಟ್ 75,500. ತುಂಬ ದೊಡ್ಡ ಟ್ರೇಡು. ಸಿಲ್ವರ್ ಬಗ್ಗೆ ಐಡಿಯಾ ಇದ್ದರೆ ಮಾತ್ರನೇ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಯಾಕಂದರೆ ಇದು ತುಂಬ ಅಷ್ಟೇ ಹೇಳೋದು, ಓಕೆ. ಇದು ಟಾರ್ಗೆಟ್ ನೋಡ್ಕೊಳ್ಳಿ, ಇದು ಸಿಲ್ವರ್ದು, ಓಕೆ. ಈಗ ನಾಳೆ ಏನು ಮಾಡಬೇಕು? ಇವತ್ತು ನಾವು ಏನೇನು ಮಾಡಿದ್ದೀವಿ ಅಂದರೆ, ಇಂಡಿಯನ್ ಮಾರ್ಕೆಟ್ ಫುಲ್ ಕಬಡ್ಡಿ, ರೈಟ್.
ಪೂರ್ತಿ ಬಿಫೋರ್ ಮಾರ್ಕೆಟ್ ತೊಗೊಂಡಿದ್ದು ಸಿ. ಇದು ಫಾರೆಕ್ಸ್ ಬೆಳಿಗ್ಗೆ ಗೋಲ್ಡು ಪ್ರಾಫಿಟ್, ಸಿಲ್ವರ್ ಪ್ರಾಫಿಟ್, ಇಂಡಿಯನ್ ಮಾರ್ಕೆಟ್ ಪೂರ್ತಿ ನಾವೇನು ಡ್ರಾಯಿಂಗ್ ಬರ್ಕೊಂಡಿದ್ದೀವಿ ಅದ್ರ ಪ್ರಕಾರ ಪರ್ಫೆಕ್ಟಾಗಿ ಬಂದು ಯೂ ಟರ್ನ್ ತಗೊಂಡು ಹೋಗಿದೆ. ಲೆವೆಲ್ಸ್ ಕೂಡ ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ. ಓಕೆ, ಈಗ ನೆಕ್ಸ್ಟ್ ಇಯರ್ ಬರೋ ವರ್ಷಕ್ಕೆ ಏನು ಮಾಡಬೇಕು, ಲೆವೆಲ್ ಸ್ವಲ್ಪ ಅಪ್ಡೇಟ್ ಮಾಡೋಣ. ಬರೋ ವರ್ಷಕ್ಕೆ ನೋಡ್ಕೊಳ್ಳಿ, ಇದು ನೆಕ್ಸ್ಟ್ ಇಯರ್ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಯಾವತ್ತಾಗಲಿ ಡೇ ಚಾರ್ಟಲ್ಲಿ ಈ ಥರ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂದಾಗ ನೆಕ್ಸ್ಟು ಹಾರ್ಡ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್. ಓಕೆ, ಇವತ್ತು ಇಷ್ಟು ಮೂಮೆಂಟಮ್ ಬಂದಿದೆ ಅಂದಮೇಲೆ ನಾಳೆ ನ್ಯೂ ಇಯರ್ ಲೋ ವಾಲ್ಯೂಮ್ಸ್ ಇರ್ತವೆ. ಈ ರೆಸಿಸ್ಟೆನ್ಸ್ಗೂ ಈ ಸಪೋರ್ಟ್ಗೂ ಮಧ್ಯದಲ್ಲಿ ತಿರುಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೋಡ್ಕೊಳ್ಳಿ, ಸಪೋರ್ಟ್ ಹತ್ರ ಬಂದಿದೆ ಅಂದರೆ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಆರ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಮಾತ್ರ 15 ನಿಮಿಷ ಯೂಸ್ ಮಾಡಬೇಕು. ಇದೇ ನಾಳೆ 2026ನ ಮಾರ್ಕೆಟ್ ಬೈ ಕಡೆ ಇರಬೇಕಾ ಸೆಲ್ ಕಡೆ ಇರಬೇಕಾ, ಫಸ್ಟ್ ಡೇ 26 ಫಸ್ಟ್ ಡೇ ಯಾವ ಕಡೆ ಇರಬೇಕಂತ ಡಿಸೈಡ್ ಮಾಡೋ ಲೆವೆಲ್ ಇದೆ ನನ್ನ ಲೆಕ್ಕ ಪ್ರಕಾರ, ನನ್ನ ವ್ಯೂ ಪ್ರಕಾರ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಕೂಡ ಸೇಮ್. ಕರೆಕ್ಷನ್ ಬಂದ ಮೇಲೆ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಈ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು, ಈ ಅನಾಲಿಸಿಸು ಪೂರ್ತಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಎಜುಕೇಷ್ನಲಾಗಿ ನಮ್ಮ ಅನಾಲಿಸಿಸ್ ಶೇರ್ ಮಾಡ್ತೀವಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಆ್ಯಂಡ್ 2026 ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಟ್ರೇಡರ್ ಮೈಂಡ್ಸೆಟ್ಟಿಂದ ಅನಲಿಸ್ಟ್ ಮೈಂಡ್ಸೆಟ್ಗೆ ಬಂದುಬಿಡಬೇಕು ಎಲ್ಲರೂ. ನಮ್ಮ ಚಾನಲ್ನ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಡಿಸಿಪ್ಲಿನಿಂದ ಟ್ರೇಡ್ ಮಾಡಿ. ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡಬೇಕು ಪ್ರತಿದಿನ ವೀಡಿಯೋಸ್ ಕೊಡ್ತೀವಿ, ಅಪ್ಡೇಟ್ಸ್ ಕೊಡ್ತೀವಿ. ಓಕೆ, ಫಾಲೋ ಮಾಡಿಕೊಂಡು ನೋಡಿ. ಎಲ್ಲರೂ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಹೊಸ ವರ್ಷದ 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ಬರೋ ವರ್ಷ. ಬಾಯ್.